ಶ್ರೀರಾಂಪುರದಲ್ಲಿ ವಿದ್ಯಾರ್ಥಿನಿ ಯಾಮಿನಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಬೆಳವಣಿಗೆಗಳಾಗ್ತಾ ಇದೆ. ಕಾರಣ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆಗೆ ಪ್ರಮುಖ ಕಾರಣ ಏನು ಅನ್ನುವಂತಹ ವಿಚಾರವನ್ನ ಕೂಡ ಆರೋಪಿ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನಂತೆ. ವಿಘ್ನೇಶ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ವಿಚಾರಣೆ ವೇಳೆ ಕೊಲೆಯ ಹಿಂದಿನ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾನೆ ಆರೋಪಿ. ಪ್ರತಿದಿನ ಕೂಡ ಪ್ರೀತ್ಸೆ ಅಂತ ಆರೋಪಿ ಪೀಡಿಸ್ತಿದ್ದಂತೆ ಇತ್ತೀಚಿನ ದಿನಗಳಲ್ಲಿ ಈತನ ಕಾಟದಿಂದ ಮಗಳಿಗೆ ಮದುವೆ ಮಾಡೋದಕ್ಕೆ ಪೋಷಕರು ಮುಂದಾಗ್ತಾರೆ. ಇದನ್ನ ತಿಳಿದು ನನಗೆ ಸಿಗದವಳು ಯಾರಿಗೂ ಸಿಗಬಾರದು ಅನ್ನೋ ಕಾರಣಕ್ಕೆ ನಾನು ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಅಂತ ವಿಘ್ನೇಶ್ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. ಯಾಮಿನಿಯ ಸಂಪೂರ್ಣ ಮಾಹಿತಿಯನ್ನು ಆರೋಪಿ ವಿಘ್ನೇಶ್ ಮೊದಲೇ ತಿಳಿದುಕೊಂಡಿದ್ದಂತೆ ಯಾಮಿನಿ ಕಾಲೇಜು ಹಾಗೂ ಯಾವ ದಾರಿಯಲ್ಲಿ ಓಡಾಡ್ತಾಳೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ. ಈ ನಿರ್ಜನ ಪ್ರದೇಶದಲ್ಲೇ ಕೊಲೆ ಮಾಡಬೇಕು ಅಂತ ಈ ಹಿಂದಿನೇ ಪ್ಲಾನ್ ಮಾಡಿಕೊಂಡಿದ್ದಂತೆ ಕೊಲೆಯ ಹಿಂದಿನ ದಿನವೇ ಸ್ಥಳವನ್ನ ನಿರ್ಧಾರ ಮಾಡಿ ಕೊಲೆ ಸ್ಥಳ ನೋಡಿ ನಿರ್ಧಾರವನ್ನ ಮಾಡಿ ಇಲ್ಲೇ ಆಕೆಯ ಕಥೆಯನ್ನ ಮುಗಿಸ್ಬೇಕು ಅಂತ ತಾನು ನಿರ್ಧಾರ ಮಾಡಿದ್ರಾಗಿ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಆತ ಬಾಯ್ಬಿಟ್ಟಿದ್ದಾನೆ. ಪೋಷಕರು ಮದುವೆ ಮಾಡ್ತಾರೆ, ಇನ್ನು ನನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರದು ಅನ್ನೋ ಕಾರಣಕ್ಕೆ ಅದೇ ಸ್ಥಳದಲ್ಲಿ ಆಕೆಯನ್ನ ಚಾಕು ಇರಿದು ಕೊಲೆ ಮಾಡಿದೆ ಅನ್ನುವಂತಹ ಹೇಳಿಕೆಯನ್ನ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ವಿಘ್ನೇಶ್ ಬಾಯ್ಬಿಟ್ಟಿದ್ದಾನೆ.